ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಮನೆ ಎಂದರೆ ಕನ್ನಡಿ ಇರಲೇಬೇಕು. ಎಷ್ಟೇ ಚಿಕ್ಕ ಮನೆಯಾಗಿರಲಿ, ಅರಮನೆಯಾಗಿರಲಿ, ಕನ್ನಡಿ ಬೇಕೇ ಬೇಕು. ನಮ್ಮ ಮುಖವನ್ನು, ಚಂದವನ್ನು ಕನ್ನಡಿಯಲ್ಲಿ ನೋಡಿ ಖುಷಿ ಪಡ್ತೇವೆ. ಇನ್ನು ದೊಡ್ಡ ಮನೆಗಳಲ್ಲಿ ಬೆಡ್ರೂಮ್, ಲಿವಿಂಗ್ ರೂಮ್, ಡೈನಿಂಗ್ ರೂಮ್ ಅಂತ ಎಲ್ಲ ಕಡೆ ಕನ್ನಡಿ ಇರುತ್ತದೆ. ವಾಸ್ತುಶಾಸ್ತ್ರವು ಕನ್ನಡಿಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಡಲೇಬಾರದು ಎಂದು ತಿಳಿಸುತ್ತೆ. ಹಾಗಾದರೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಬೆಡ್ರೂಮ್ನಲ್ಲಿ ಕನ್ನಡಿ ಇದ್ದರೆ, ನಿಮ್ಮ ಬೆಡ್ರೂಮ್ನಲ್ಲಿ ಕನ್ನಡಿ ಇದೆ. ಹೆಚ್ಚಿನ ಮನೆಗಳಲ್ಲಿ ಬೆಡ್ರೂಮ್ನಲ್ಲಿ ಡ್ರೆಸ್ಸಿಂಗ್ ಮಿರರ್ ಇರುತ್ತೆ. ಆದರೆ ವಾಸ್ತುಶಾಸ್ತ್ರ ನಿಮ್ಮ ಮನೆಯ ಬೆಡ್ರೂಮ್ನಲ್ಲಿ ಕನ್ನಡಿ ಇರಲೇಬಾರದು ಎಂದು ಹೇಳುತ್ತದೆ. ಒಂದು ವೇಳೆ ಇದ್ದರೆ ರಾತ್ರಿ ಮಲಗುವ ಮುನ್ನ ಅದನ್ನು ಬಟ್ಟೆ ಹಾಕಿ ಕವರ್ ಮಾಡಿ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಇದು ನಿಮ್ಮ ನಿದ್ದೆಗೆ ಭಂಗ ತರುತ್ತದೆಯಂತೆ, ಅಲ್ಲದೆ ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿಡಲ್ಲ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಹಾಗಾಗಿ ಬೆಡ್ರೂಮ್ನಲ್ಲಿ ಕನ್ನಡಿ ಇಡದಿರೋದೇ ಒಳ್ಳೆಯದು. ಲಿವಿಂಗ್ ರೂಮ್ನಲ್ಲಿ ಕನ್ನಡಿ ಇದ್ದರೆ, ವಾಸ್ತುವು ಲಿವಿಂಗ್ ರೂಮ್ನಲ್ಲಿ ಕನ್ನಡಿ ಇದ್ದರೆ ಒಳ್ಳೆಯದು ಎಂದು ಹೇಳಲಾಗುವುದು. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡುತ್ತದೆ ಎಂದು ಹೇಳಲಾಗುವುದು. ಹಾಗಂತ ಮುಂಬಾಗಿಲಿನ ಎದುರುಗಡೆ ಕನ್ನಡಿಯನ್ನು ಇಡಬೇಡಿ, ಅದು ಕೂಡ ಮನೆಗೆ ಒಳ್ಳೆಯದಲ್ಲ. ನೀವು ಕನ್ನಡಿಯನ್ನು ಹಾಲ್ನ ಪೂರ್ವ ಅಥವಾ ಉತ್ತರ ಭಾಗದಲ್ಲಿಡಿ. ಯಾವ ದಿಕ್ಕಿನಲ್ಲಿ ಕನ್ನಡಿ ಇಟ್ಟರೆ ಒಳ್ಳೆಯದು? ಕನ್ನಡಿಯನ್ನು ಉತ್ತರ ಅಥವಾ ಪೂರ್ವ ಭಾಗದಲ್ಲಿ ಇಟ್ಟರೆ ಒಳ್ಳೆಯದು. ಮನೆಯ ಮುಂಬಾಗಿಲಿನ ಎದುರುಗಡೆ ಕನ್ನಡಿ ಇಡಲು ಹೋಗಬೇಡಿ. ಇದು ಮನೆಯ ಧನಾತ್ಮಕ ಶಕ್ತಿ ಕಡಿಮೆ ಮಾಡುತ್ತದೆ. ಇನ್ನು ಆಫೀಸಿನಲ್ಲಿಯೂ ಅಷ್ಟೇ, ರಿಸೆಪ್ಷನ್ ಎದುರುಗಡೆ ಕನ್ನಡಿ ಹಿಡಿಯಬೇಡಿ. ಮನೆಯಲ್ಲಿ ಉತ್ತರದಲ್ಲಿ ಕನ್ನಡಿ ಇಟ್ಟರೆ ಸಂಪತ್ತು ಆಕರ್ಷಿಸುತ್ತದೆ ಎಂದು ಹೇಳಲಾಗುವುದು. ಮನೆಯಲ್ಲಿ ಕನ್ನಡಿ ಸ್ವಚ್ಛವಾಗಿರಬೇಕು. ಅದರ ಮೇಲೆ ಸ್ಟಿಕ್ಕರ್ ಅಂಟಿಸುವುದನ್ನು ಮಾಡಬೇಡಿ, ಅದು ಶುಭ್ರವಾಗಿರಬೇಕು. ಒಡೆದ ಕನ್ನಡಿ ಇಡಬೇಡಿ. ಸ್ವಲ್ಪ ಗಿರೆ ಬಂದರೂ ಆ ಕನ್ನಡಿಯನ್ನು ತೆಗೆಯಿರಿ. ಹಾಗಾದರೆ ಆಫೀಸಿನಲ್ಲಿ ಕನ್ನಡಿ ಎಲ್ಲಿರಬೇಕು? ಆಫೀಸಿನಲ್ಲಿ ಉತ್ತರ ಮತ್ತು ಪೂರ್ವದ ಕಡೆಗೆ ಕನ್ನಡಿ ಇಡಬೇಕು. ಕೆಲಸದ ಟೇಬಲ್ ಎದುರುಗಡೆ ಕನ್ನಡಿ ಇರಬಾರದು. ರಿಸೆಪ್ಷನ್ನಲ್ಲಿ ಕನ್ನಡಿ ಇಡಬೇಡಿ. ಮನೆಯಲ್ಲಿ ಕನ್ನಡಿ ಇಡುವಾಗ ಈ ಅಂಶಗಳ ಕಡೆ ಗಮನಿಸಿ. ಕನ್ನಡಿ ಒಳ್ಳೆಯ ಗುಣಮಟ್ಟದಲ್ಲಿರಬೇಕು. ಒಡೆದಿರಬಹುದು. ಕನ್ನಡಿ ಮೇಲೆ ಯಾವುದೇ ಕನ್ನಡಿ ಇರಬಾರದು. ಆದ್ದರಿಂದ ಮನೆಯಲ್ಲಿರುವ ಕನ್ನಡಿಯನ್ನು ಒರೆಸಿ ಚೆನ್ನಾಗಿರಬೇಕು. ಕನ್ನಡಿಯನ್ನು ಗೋಡೆಯಲ್ಲಿ ಸರಿಯಾದ ರೀತಿಯಲ್ಲಿ ಫಿಕ್ಸ್ ಮಾಡಿರಬೇಕು. ಕನ್ನಡಿ ಸುಲಭದಲ್ಲಿ ಬಿದ್ದು ಒಡೆದು ಹೋಗುವಂತೆ ಇರಬಾರ್ದು. ಕನ್ನಡಿ ಬಿದ್ದು ಒಡೆದು ಹೋದರೆ ಮನೆಗೆ ಶುಭವಲ್ಲ. ಏನು ಮಾಡಬಾರ್ದು ಅಂದರೆ, ಬೆಡ್ರೂಮ್ನಲ್ಲಿ ಕನ್ನಡಿಯನ್ನು ಇಡಬೇಡಿ. ಇಟ್ಟರೂ ನೀವು ಮಲಗಿದಾಗ ನಿಮ್ಮ ಪ್ರತಿಬಿಂಬ ಬೀಳುವಂತೆ ಇಡಬಾರ್ದು. ಮನೆಯ ಕಿಚನ್ನಲ್ಲಿಯೂ ಕನ್ನಡಿ ಇಡಬೇಡಿ. ಒಂದೇ ಕೋಣೆಯಲ್ಲಿ ಹಲವು ಕನ್ನಡಿ ಇಡಬೇಡಿ. ಒಂದೇ ಕನ್ನಡಿ ಇರಲಿ, ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಒಂದೇ ಕನ್ನಡಿ ಇರಲಿ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.